ರಾಯಚೂರು ನಗರ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಸರ್ಕಾರ ವಿಶೇಷವಾಗಿ ಬಸ್ ಆಯೋಜನೆಯನ್ನು ಮಾಡಿತು. ಬಟ್ ಈ ಬಸ್ಸು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಾ ಇದೆ. ಎಲ್ಲವೂ ಕೂಡ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಕೃಪಾ ಕಟಾಕ್ಷದಿಂದಾಗಿ. ಇದರಿಂದ ಸಹಜವಾಗಿ ವಿದ್ಯಾರ್ಥಿಗಳು ನಮಗೆ ಅನುಕೂಲ ಮಾಡಿಕೊಡದಿರೋದಕ್ಕೆ ನೀವು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಇದೆ, ನೋಡೋಣ. ವಿದ್ಯಾರ್ಥಿಗಳಿಗೆಂದೇ ಮೀಸಲಿಟ್ಟಿರುವ ಬಸ್ ಆದ್ರೆ ವಿದ್ಯಾರ್ಥಿಗಳಿಗೆ ಜಾಗವಿಲ್ಲದಂತಾಗಿದೆ. ತಡೆರಹಿತ ಬಸ್ಗಳಾಗಿ ಪರಿವರ್ತಿಸಿದ್ರ ಸಾರಿಗೆ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ. ರಾಯಚೂರು ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪಟ್ಟಣ ನಗರ ಭಾಗಕ್ಕೆ ಶಾಲಾ ಕಾಲೇಜುಗಳಿಗೆ ಬರಬೇಕಂದ್ರೆ ನಿತ್ಯ ಹರಸಾಹಸ ಪಡಲೇಬೇಕಿದೆ. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಬಸ್ಗಳು ಓಡಾಡುತ್ತಿದ್ರೂ ನಿಲುಗಡೆ ಇಲ್ಲದೆ ತಡೆರಹಿತವಾಗಿ ಓಡಾಡುತ್ತವೆ. ಇದರಿಂದ ವಿದ್ಯಾರ್ಥಿಗಳು ನಿತ್ಯ ಕಷ್ಟ ಪಡಲೇಬೇಕಿದೆ. ಹೀಗಾಗಿ ಸಿಂಧನೂರು ತಾಲೂಕು ಆಡಳಿತ ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗಾಗಿಯೇ 14 ವಿದ್ಯಾರ್ಥಿ ರಥ ಬಸ್ಗಳನ್ನು ಬಿಡುಗಡೆ ಮಾಡಿಸಿಕೊಟ್ಟಿದೆ. 5 ಕೋಟಿ ಅನುದಾನದಲ್ಲಿ ಬಸ್ ಬಿಡುಗಡೆಯಾಗಿದ್ದು, ಸ್ವತಃ ಸಿಎಂ ಸಿದ್ದರಾಮಯ್ಯ ಜನವರಿ 3ರಂದು ಬಸ್ಗಳ ಲೋಕಾರ್ಪಣೆ ಮಾಡಿದ್ದಾರೆ. ಆದರೆ ವಿಶೇಷ ಬಸ್ಗಳನ್ನು ಈಗ ಸಾರ್ವಜನಿಕವಾಗಿ ಎಲ್ಲಾ ಪ್ರಯಾಣಿಕರಿಗಾಗಿ ಬಳಕೆ ಮಾಡಲಾಗುತ್ತಿದೆ. ರಾಯಚೂರು, ಸಿಂಧನೂರು, ಮಾನ್ವಿ ತಾಲೂಕುಗಳಲ್ಲಿ ತಡೆರಹಿತ ಬಸ್ಗಳಾಗಿ ಓಡಾಡಿಸಲಾಗುತ್ತದೆ. ಗ್ರಾಮೀಣ ಭಾಗದಲ್ಲಿ ಸ್ಟಾಪ್ಗಳನ್ನ ನೀಡದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗದಂತಾಗಿದೆ. ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಓಡಾಡಬೇಕಿದ್ದ ವಿದ್ಯಾರ್ಥಿ ರಥ ಬಸ್ಗಳು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಇಲ್ಲದಂತಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು, ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ಗಳನ್ನ ಇವತ್ತು ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂತ ಬಸ್ಗಳು ಇವತ್ತು ಅನ್ಯ ತಾಲೂಕಿಗೆ ಮತ್ತು ರಾಯಚೂರಿನಾದ್ಯಂತ ಓಡಾಡ್ತಾ ಇದಾವೆ. ಯಾಕಂತಂದ್ರೆ ಇದು ವಿದ್ಯಾರ್ಥಿ ರಥ ಅಂತೇಳಿ, ವಿದ್ಯಾರ್ಥಿ ಸಾರಿಗೆ ಅಂತೇಳಿ, ವಿದ್ಯಾರ್ಥಿ ಜನರಿಗೋಸ್ಕರನೇ ಮೀಸಲಿಟ್ಟಂತ ಈ ಒಂದು ಸಾರಿಗೆ ಬಸ್ಗಳು 14 ಬಸ್ಗಳು ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದಾವೆ. ತಾಲೂಕಿನಲ್ಲಿ ಮಾನ್ವಿ ತಾಲೂಕು ಮತ್ತು ರಾಯಚೂರಿಗೆ ಕೂಡ ಇವತ್ತು ಬಸ್ಗಳು ಓಡಾಡ್ತಾ ಇರೋಂಥದ್ದು. ಆದ್ರೆ ಇವತ್ತು ಮಾನ್ಯ ತಾಲೂಕಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು. ಅದೇ ಬಸ್ಗಳಿಗೆ ತಡೆ ರಹಿತ ಬಸ್ ಅಂತ ಬರೆದಿರ್ತಕ್ಕಂಥದ್ದು. ತಡೆ ರಹಿತ ಬಸ್ ಅಂತಂದ್ರ ಈ ವಿದ್ಯಾರ್ಥಿಗಳು ಹಳ್ಳಿಗಳಿಂದ ರಾಯಚೂರಿಗೆ ಬರಬೇಕಾಗ್ತದ. ಅಲ್ಲಿ ವಿದ್ಯಾರ್ಥಿಗಳು ಆ ಬಸ್ಸಿನಲ್ಲಿ ಕಾಣ್ತಾನೆ ಇಲ್ಲ. ಎಲ್ಲ ಪ್ಯಾಸೆಂಜರ್ಗಳಿಗಾಗಿ ಉಪಯೋಗಿಸ್ತಕ್ಕಂಥದ್ದು KSRTC ಪರಿಸ್ಥಿತಿ ನೋಡಕತ್ತೀವಿ. ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ಮತ್ತು ಜಿಲ್ಲಿನ ಜನಪ್ರತಿನಿಧಿಗಳಿಗೆ ನಾವು ಆಗ್ರಹಿಸಿದೇನಂತಂದ್ರ ಅದು ತಡೆ ರಹಿತ ಬಸ್ ಆಗಬಾರ್ದು. ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಬರ್ತಾರ ಅವ್ರನ್ನೆಲ್ಲರೂ ಹಚ್ಚಿಕೊಂಡು ಕೂಲಿಗೆ ಬಿಡ್ತಕ್ಕಂಥದ್ದು ಆಗ್ಬೇಕನ್ನೋ ನಿಟ್ಟಿನಾಗ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ವಿದ್ಯಾರ್ಥಿಗಳಿಗಾಗಿ ಬಸ್ ಬಿಡುಗಡೆ ಮಾಡಿರುವ ಹಿನ್ನೆಲೆ ಸಿಂಧನೂರು ಬಸ್ ನಿಲ್ದಾಣದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ವಿಶೇಷ ಸೌಲಭ್ಯ ನೀಡಬೇಕಾದ ಬಸ್ಗಳು ಮಾತ್ರ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿಲ್ಲ. ಸಿಂಧನೂರು ತಾಲೂಕಿನ 18 ಪದವಿ ಕಾಲೇಜುಗಳು, 32 PUC ಕಾಲೇಜುಗಳ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸೇರಿ ಅಂದಾಜು 25,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕಾದ ವಿದ್ಯಾರ್ಥಿ ರಥ ಸೌಲಭ್ಯ ಆರಂಭದಲ್ಲೇ ಹಳ್ಳ ಹಿಡಿದಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾಗಿತ್ತು. ಆ ಅನುಕೂಲ ಆಗದೇ ಇರುವಂಥದ್ದು ರೈಚೂರಿಂದ ಸಿಂಧನೂರಿಗೆ ಓಡಿಸೋಂಥದ್ದು, ಈ ರೀತಿ ಮಾಡೋದು ಅದು ನಿಜವಾಗ್ಲೂ ಭಾಳ ಒಂಥರ ಆಶ್ಚರ್ಯ ಅನಿಸ್ತದೆ. ಯಾಕಂದರೆ ವಿದ್ಯಾರ್ಥಿಗಳ ಸಲುವಾಗಿ ಅಂತ ನೀವು ತಂದ ಮೇಲೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಕುಗ್ರಾಮಗಳಿಂದ ಕಾಲೇಜಿಗೆ ಬರಲಿಕ್ಕೆ, ಶಾಲೆಗಳಿಗೆ ಬರಲಿಕ್ಕೆ ಅನುಕೂಲವಾಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡೋಕ್ಕೆ ಈ ಬಸ್ಗಳು ಭಾಳ ಉಪಯುಕ್ತ ಆಗಿತ್ತು. ಆದರೆ ಇವತ್ತು ನೀವು ತಡೆರಹಿತಗಳ ಬಸ್ಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಬರಲಾರ್ದಂಗೆ ನೋಡಂಗಿದ್ರೆ ಆ ವಿದ್ಯಾರ್ಥಿಗಳ ಬಸ್ ಅಂತೇಳಿ ಯಾಕೆ ಮಾಡಬೇಕಾಗಿತ್ತು? ಯಾಕೆ ವಿದ್ಯಾರ್ಥಿಗಳ ಹೆಸರು ಮೇಲೆ ನೀವು ಈ ರೀತಿ ನಾಟಕ ಮಾಡ್ತಿರೋ ಅರ್ಥನೇ ಆಗಂಗಿಲ್ಲ. ಒಟ್ನಲ್ಲಿ ವಿದ್ಯಾರ್ಥಿ ರಥ ಬಸ್ಗಳು ಲೋಕಾರ್ಪಣೆಯಾಗಿ 1 ವಾರದಲ್ಲೇ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಸಿಂಧನೂರು ನಗರ ಸುತ್ತಮುತ್ತಲಿನ ಗ್ರಾಮಗಳಿಂದ ನಗರಕ್ಕೆ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳ ಸಮಸ್ಯೆ ಹಾಗೆಯೇ ಮುಂದುವರೆದಿದೆ. ಕನಿಷ್ಠ ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಸಮಸ್ಯೆ ಸರಿಪಡಿಸಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.